Hi, welcome to my video class. So in last video, we have discussed something about matrix multiplication. But now, in this class, continue the same material. ಈ ಕ್ಲಾಸಲ್ಲಿ ನಾನು ಈ ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಏನು ಮಾಡಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಆಲ್ ಮೈ ಫೇವರೇಟ್ ಚಾನಲ್ ಸ್ಟೂಡೆಂಟ್ಸ್. ಸೊ ನಾವು ವಿ ಕ್ಯಾನ್ ಡಿಸ್ಕಸ್ ಒನ್ ಆಫ್ ದಿ ಪ್ರಾಬ್ಲಮ್. ಈಗ ನಾನು ನಿಮಗೊಂದು ಪ್ರಾಬ್ಲಮ್ನ ಡಿಸ್ಕಸ್ ಮಾಡ್ತೀನಿ. ಸೊ ದಿಸ್ ಕ್ವೆಶನ್ ಈಸ್ ಆಸ್ಕಿಂಗ್ ಇನ್ ಪ್ರೀವಿಯಸ್ 20 ಮಾರ್ಚ್ 2020 ಮಾರ್ಚಲ್ಲಿ ಈ ಕ್ವಶನನ್ನು 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಏನು? ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ 0, sin x cos x 0, 0, 0, 1. Show that f of x into f of y is equal to f of x plus y. Show that f of x into f of y is equal to f of x plus y. Nodi, this question is asking only 3 marks. So the evaluators is asking only 3 steps. So each step carrying 1 marks. That's all. ಪ್ರತಿ ಈ ಪ್ರಾಬ್ಲಮಲ್ಲಿ 3 ಮಾರ್ಕ್ಸಿಗೆ ಕೇಳೋದ್ರಿಂದ 3 ಸ್ಟೆಪ್ಗಳಲ್ಲಿ ನಾವು ಆನ್ಸರನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಪ್ರತಿ ಸ್ಟೆಪ್ಗೂ ಒಂದೊಂದು ಮಾರ್ಕ್ಸನ್ನು ಕೊಡ್ತಾರೆ. ಸೊ ಲುಕ್ ಎಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ 0, ಸೈನ್ ಎಕ್ಸ್ ಕಾಸ್ ಎಕ್ಸ್ 0, 0, 0, 1 ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಲುಕ್ ಎಟ್ ಇಟ್ಸ್ ವೆರಿ ಸಿಂಪಲ್. ಇಲ್ಲಿ ಶೋ ದಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ವೈ ಅಂತ ಹೇಳಿದರೆ ಎಫ್ ಆಫ್ ಎಕ್ಸ್ ನಮಗೆ ಕೊಟ್ಟಿದ್ದಾರೆ, ಎಫ್ ಆಫ್ ವೈನ ಬರೀಬೇಕು. ಎಫ್ ಆಫ್ ವೈ ಯಾಕೆ ಬರೀತೀರಾ ಅಂದರೆ ಏನು ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ ಅಲ್ಲಿ ಎಕ್ಸಿನ ಬದಲಾಗಿ ವೈ ಹಾಕೋದು. ದಟ್ಸ್ ಆಲ್ ವೆರಿ ಸಿಂಪಲ್ ಟೆಕ್ನಿಕ್. ಸೊ ಅಂದರೆ ಅರ್ಥ ಕಾಸ್ ಎಕ್ಸ್ಗೆ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ಗೆ ಮೈನಸ್ ಸೈನ್ ವೈ 0. ಸೊ ಒನ್ಸ್ ಅಗೇನ್ ಎಕ್ಸ್ ಬದಲಾಗಿ ಸೈನ್ ವೈ ಕಾಸ್ ವೈ 0, 0, 0, 1. ದಟ್ಸ್ ಆಲ್. ಇಟ್ಸ್ ವೆರಿ ಸಿಂಪಲ್. ಹಿಂಗೆ ಇಷ್ಟಕ್ಕೆ 1 ಮಾರ್ಕ್ಸ್. ಇಟ್ಸ್ ವೆರಿ ಸಿಂಪಲ್. ಹೇಳ್ಬೇಕಂದ್ರೆ ಇಷ್ಟಕ್ಕೆ 1 ಮಾರ್ಕ್ಸ್. ಸೊ ಹಾಗಾದರೆ ಎಲ್ ಎಚ್ ಎಸ್ ಅನ್ನು ತಗೊಳ್ಳಿ. ಏನು ಎಲ್ ಎಚ್ ಎಸ್ಸು? ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ, ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ. ಎಫ್ ಆಫ್ ಎಕ್ಸ್ ಏನು ಪ್ರಾಬ್ಲಮ್ನ ತಗೊಳ್ಳಿ. ಎಫ್ ಆಫ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ 0, ಸೈನ್ ಎಕ್ಸ್ cos x 0, 0, 0, 1. So then what about f of y? F of x under this one. F of y means cos y, then minus sin y 0, sin y cos y 0, 0, 0, 1. So once again, this is the 3 cross 3 ordered matrix. ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ 3 cross 3, 3 ರೋ 3 ಕಾಲಮ್ ಇದಾವೆ. ಸೊ ಇಲ್ಲಿ ಇಟ್ ಇಸ್ ದ ನೋ ಕ್ವಶನ್ ಆಫ್ ರೋ ಅಂಡ್ ಕಾಲಮ್ ಪಾಯಿಂಟ್. ಸೊ ಜಸ್ಟ್ ರೋನ ಕಾಲಮ್ ಮೇಲೆ ಆಪ್ರೇಟ್ ಮಾಡಿ. ರೋನ ಕಾಲಮ್ ಮೇಲೆ ಆಪ್ರೇಟ್ ಮಾಡಿದಾಗ ಯು ಸಿ ಈ ರೋನ ಈ ಕಾಲಮ್ ಮೇಲೆ ಕಾಸ್ ಎಕ್ಸ್ ಇಂಟು ಕಾಸ್ ವೈ, ಕಾಸ್ ಎಕ್ಸ್ ಇಂಟು ಕಾಸ್ ವೈ, ದೆನ್ ನೋಡಿ ಕಾಸ್ ಎಕ್ಸ್ ಇಂಟು ಕಾಸ್ ವೈ. ಈ ಫುಲ್ ರೋನ ಕರೆಸ್ಪಾಂಡಿಂಗ್ ಕಾಲಮ್ ಮೇಲೆ ಇಟ್ಟು ಆಪ್ರೇಟ್ ಮಾಡಿದಾಗ ಕಾಸ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ ಅಂದರೆ ಇಲ್ಲಿ ಈ ಪ್ಲಸ್ ಇರೋದ್ರಿಂದ ಸೊ ಅಲ್ಲಿ ಮೈನಸ್ ಬರುತ್ತೆ. ಆಟೋಮೆಟಿಕಲಿ ಇಟ್ ಬಿಕಮ್ಸ್ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ ಪ್ಲಸ್ 0 ಇಂಟು 0, 0. ನೋಡಿ ಫಸ್ಟ್ ರೋನ ಫಸ್ಟ್ ಕಾಲಮ್ ಮೇಲೆ ತಗೊಳ್ಳೋದ್ರಿಂದ ಈ ಥರ ಬರುತ್ತೆ. ಹಾಗೆ ಫಸ್ಟ್ ರೋನ ಸೆಕೆಂಡ್ ಕಾಲಮ್ ಮೇಲೆ ತಗೊಂಡ್ರೆ ನೋಡಿ ಕಾಸ್ ಎಕ್ಸ್ ಇಂಟು ಮೈನಸ್ ಸೈನ್ ವೈ ಅಂದರೆ ಕಾಸ್ ಎಕ್ಸ್ ಇಂಟು ಸೈನ್ ವೈ ಮೈನಸ್ ಅಂದರೆ ಪ್ಲಸ್ ಬರುತ್ತೆ. ಇಲ್ಲಿ ಮೈನಸ್ ಸೈನ್ ಎಕ್ಸ್ ಇಂಟು ಕಾಸ್ ವೈ ಅಂದರೆ ಮೈನಸ್ ಸೈನ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ 0 ಇಂಟು 0, 0.
plus 0 into 0 into 0 0. Then second row same as it is. First row same as it is. Third column cos x into 0 0 plus minus sin x into 0 0 plus 0 into 1 0 like this. So ಈ ತರ ನಾವು ಇದನ್ನು ಆಪರೇಟ್ ಮಾಡ್ತೀವಿ. ಹಾಗೆ ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್ ಏನು ಮಾಡಿದೀವೋ ಆನ್ ದಿ ಸೇಮ್ ವೇ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್. ಸೊ ಯು ಸಿ, ಸೊ ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ ಅಂದರೆ sin x into cos y plus cos x into sin y plus 0 into 0 0. That's all. ಹಾಗೆ ಸೆಕೆಂಡ್ ರೋ ಇಂದ ಸೆಕೆಂಡ್ ಕಾಲಮ್ ಮೈನಸ್ sin x into sin y plus cos x into cos y plus 0 into 0 0. ಸೆಕೆಂಡ್ ರೋ ಇಂದ ಲಾಸ್ಟ್ ಕಾಲಮ್ ಅಂದರೆ sin x into 0 0 plus minus sin x into 0 0 plus 0 into 0 0 like this. ನೋಡಿ, ಸೆಕೆಂಡ್ ರೋ ಇಂದ ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್ ಮಲ್ಟಿಪ್ಲೈ ಮಾಡಿದಾಗ ಸೆಕೆಂಡ್ ರೋನ 3 ಎಲಿಮೆಂಟ್ಸ್ ಬರುತ್ತೆ. ಹಾಗೆ ಥರ್ಡ್ ರೋ ಏನು, ಥರ್ಡ್ ರೋ ಇಂದ ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್ ನಾವು ಆಪರೇಟ್ ಮಾಡಿದಾಗ ಥರ್ಡ್ ರೋ 0 into 0 0 plus 0 into 0 0 plus 1 into 0 0 like this. ಹಾಗೆ ಥರ್ಡ್ ರೋ ಇಂದ ಸೆಕೆಂಡ್ ಕಾಲಮ್ 0 into minus sin y 0 plus 0 into cos y 0 plus 1 into 0 0. ಹಾಗೆ ಥರ್ಡ್ ರೋ ಇಂದ ಥರ್ಡ್ ಕಾಲಮ್ 0 into 0 0 plus 0 into 0 0 plus 1 1 1 like this. This is the simple way multiplication. ಇದೇ ಇಂಪಾರ್ಟೆಂಟ್ ಸ್ಟೆಪ್ ಇದರಲ್ಲಿ. ನೋಡಿ, ಇದೊಂದು ಬರೆದ್ರೆ 1 ಮಾರ್ಕ್ಸ್. ಸೊ ದೆನ್ ಈ ಥರ ಮಲ್ಟಿಪ್ಲೈ ಮಾಡಿದ್ರೆ ಇನ್ನೊಂದು ಮಾರ್ಕ್ಸ್ ಸಿಗುತ್ತೆ. ಸೊ ಅಂದರೆ ಇದು ರಿಸಲ್ಟಿಂಗ್ ಸ್ಟೆಪ್ಪನ್ನು ಇಟ್ಟರೆ. ಸೊ ನೋಡಿ, ಇದನ್ನು ರಿಸಲ್ಟಿಂಗ್ ಸ್ಟೆಪ್ಪನ್ನು ಇಡೋದು ಹೇಗೆ ಅಂದರೆ, ಇದಕ್ಕೆ ಇಲ್ಲಿ cos x into cos y minus sin x into sin y. ಸೊ ಇದಕ್ಕೆ cos x into cos y right. Cos x into cos y minus sin x into sin y. ಇಲ್ಲ, ಇಲ್ಲಿ ಇದು ಮೈನಸ್ ಇದು ಮೈನಸ್ ಪ್ಲಸ್ 0 ಹೋಗ್ಬಿಡುತ್ತೆ. ಅಂದರೆ ಮೈನಸ್ ಹೊರಗಡೆ ತಗೊಂಡು sin x into cos y ಫಸ್ಟ್ ತಗೊಂಡ್ರೆ ಮೈನಸ್ ಹೊರಗಡೆ ತಗೊಂಡ್ರೆ sin x into cos y ಪ್ಲಸ್ cos x into sin y ಇಷ್ಟು ಪ್ಲಸ್ 0 0. ಲಾಸ್ಟ್ ಟರ್ಮು ಲಾಸ್ಟ್ ಕಾಲಮ್ದು ಇಟ್ ಇಸ್ 0 ಲೈಕ್ ದಿಸ್. ಓಕೆ, ಹಾಗೆ ಇಲ್ಲಿ ನೋಡಿ, ಸೆಕೆಂಡ್ ರೋ sin x into cos y plus cos x into sin y. ಇಲ್ಲಿ cos x sin y ಮೊದಲು ಬರೀರಿ. ಇಲ್ಲಿ cos x cos y minus sin x sin y. ಇಲ್ಲಿ ಲಾಸ್ಟ್ಗೆ 0. ಹಾಗೆ ನೋಡಿ, ಇದು 0, ಇದು 0, ಇಲ್ಲಿ 1 ಬರುತ್ತೆ. ವೆರಿ ಸಿಂಪಲ್ ಸ್ಟೆಪ್. ಸೊ ಹಾಗೆಯೇ ನೀವು ಇಷ್ಟನ್ನು ಆದಮೇಲೆ ಈ ಒಂದನ್ನು ಗಮನಿಸಿ. ದಿಸ್ ಇಸ್ ದಿ ಫಾರ್ಮ್ ಆಫ್ ದಿಸ್ ಒನ್, cos x plus y ಫಾರ್ಮ್. ದಿಸ್ ಇಸ್ ದಿ ಫಾರ್ಮ್ ಆಫ್ cos x plus y ಫಾರ್ಮ್. ಹೇಗೆ cos x into cos y minus sin x into sin y ಅಂದರೆ, so this is the form of cos x plus y. So this one sin x into cos y plus cos x into sin y, this is sin x plus y form minus sin x plus y form, and also this is 0. ಹಾಗೆ ಇದು ನೋಡಿ, sin x into cos y plus cos x into sin y, this is the form of sin x plus y form. So this one is cos x plus y form. This is 0 0 0 1 like this. So ನೀವು ಇದನ್ನ ಜಸ್ಟ್ ಕಂಪ್ಯಾರಿಸನ್
ಎಫ್ ಆಫ್ ಎಕ್ಸ್ ಮತ್ತು ಈ ಟರ್ಮ್ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಏನು ಬಂದಿದೆ ಕಂಪೇರ್ ಮಾಡಿ ನೋಡಿ. ಕಂಪೇರ್ ಮಾಡಿ ನೋಡಿದಾಗ ಎಕ್ಸ್ ಇರೋದಾಗೆ ಎಕ್ಸ್ ಪ್ಲಸ್ ವೈ ಬಂದಿದೆ ನೋಡಿ, ಕಾಸು ಎಕ್ಸ್ ಇರೋದ ಎಕ್ಸ್ ಪ್ಲಸ್ ವೈ ಇದೆ, ಮೈನಸ್ಸು ಸೈನು ಎಕ್ಸ್ ಇರೋದ ಎಕ್ಸ್ ಪ್ಲಸ್ ವೈ. ಜಸ್ಟ್ ಏನು ಎಫ್ ಆಫ್ ಎಕ್ಸ್ ಇದೆ automatically it can be exist in theta plus x plus y. So this is nothing but what? F of x plus y. That means therefore f of x into f of y is equal to f of x plus y. So this is one of the important steps. ನೋಡಿ ಈ ಥರ ಅಂದರೆ ಈ ಪ್ರಾಬ್ಲಮ್ನ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೋಡಿ. ಇದು ಸಿಂಪಲ್ ಮೊನ್ನೆ ಮಾರ್ಚ್ 20ನಲ್ಲಿ ಆಸ್ಕ್ ಮಾಡಿರ್ತಕ್ಕಂಥ ಕ್ವಶನ್ 3 ಮಾರ್ಕ್ಸ್ಗೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ 0, ಸೈನ್ ಎಕ್ಸ್ ಕಾಸ್ ಎಕ್ಸ್ 0, 0, 0, 1. ಶೋ ದಟ್ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ. ಎಫ್ ಆಫ್ ವೈ ನೋಡಿ, ಎಫ್ ಆಫ್ ಎಕ್ಸ್ ಅಂದರೆ ದಿಸ್ ಒನ್, ಎಫ್ ಆಫ್ ವೈ ಅಂದರೆ ಆಟೋಮೆಟಿಕಲಿ ವೇರ್ ಇಸ್ ದರ್ ಎಕ್ಸ್ ವಿ ಕ್ಯಾನ್, so instead of x we can write the y, so that is f of y. So this is carrying 1 marks, is ಬರೆದ್ರೆ 1 marks. But remaining steps LHS ಅನ್ನು ತಗೊಂಡ್ರೆ f of x into f of y ಅಂದ್ರೆ f of x is this one, f of y is this one. If these two metrics are 3 cross 3 metrics, so we can multiply together. So you see cos x into cos y minus ನೋಡಿ first row and first column plus into minus sin x into sin y plus 0 into 0, 0. ಹಾಗೆ ಫಸ್ಟ್ ರೋ ಇಂದ ಸೆಕೆಂಡ್ ಕಾಲಮ್ ಮೈನಸ್ ಕಾಸ್ ಎಕ್ಸ್ ಇಂಟು ಸೈನ್ ವೈ, ನೆಕ್ಸ್ಟ್ ಮೈನಸ್ ಇಂಟು ಸೈನ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ 0 ಇಂಟು 0, 0. ನೆಕ್ಸ್ಟ್ ಫಸ್ಟ್ ರೋ ಇಂದ ಲಾಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ 0 ಪ್ಲಸ್ 0 ಪ್ಲಸ್ 0 ಬರುತ್ತೆ. ಹಾಗೆ ಸೆಕೆಂಡ್ ರೋ ಇಂದ ಆಪರೇಟ್ ಮಾಡಿ ಇದನ್ನು ನಾವು ಕ್ಯಾರಿ ಮಾಡಿದಾಗ ಈ ಥರ ಸ್ಟೆಪ್ಸ್ ಬರುತ್ತೆ. ಇಲ್ಲಿ ಮೈನಸ್ ಹೊರಗಡೆ ತಗೊಂಡು ಇಲ್ಲಿ ಸೈನ್ ಎಕ್ಸ್ ಇಂಟು ಕಾಸ್ ವೈ ಮೊದಲು ಬರ್ಕ ಅವರು ಪ್ಲಸ್ ಕಾಸ್ ಎಕ್ಸ್ ಇಂಟು ಸೈನ್ ವೈ ಇಲ್ಲಿ ಬರುತ್ತೆ. ಸೊ ದೆನ್ ಇಷ್ಟೆಲ್ಲ ಆದಮೇಲೆ ದಿಸ್ ಇಸ್ ದಿ ಫಾರ್ಮ್ ಆಫ್ ದಿಸ್ ಇಸ್ ಕಾಸ್ ಎಕ್ಸ್ ಪ್ಲಸ್ ವೈ ಫಾರ್ಮ್, ಕಾಸ್ ಎಕ್ಸ್ ಪ್ಲಸ್ ವೈ, ಕಾಸ್ ಎಕ್ಸ್ ಪ್ಲಸ್ ವೈ ಅಂದರೆ ಕಾಸ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ. ದಿಸ್ ಈಸ್ ಆಲ್ಸೋ ಸೈನ್ ಎಕ್ಸ್ ಪ್ಲಸ್ ವೈ ಫಾರ್ಮು, ದಿಸ್ ಇಸ್ 0 ಅಂದರೆ 0. ಹಾಗೆಯೇ ದಿಸ್ ಇಸ್ sin x plus y form, this is cos x plus y form. Totally compare the given result in one of the given problem. Where is there f of x? Instead of x we can exist x plus y. That's why this one of the step called as f of x into f of y is equal to f of x plus y. This is one of the important steps and also problem. So ಇದಿಷ್ಟು ಈ ಮೊನ್ನೆ 2020 ಮಾರ್ಚಲ್ಲಿ ಕೇಳಿರ್ತಕ್ಕಂಥ ಪ್ರಾಬ್ಲಮ್ನ ನಾವು ಈ ಥರ ಹೇಳ್ಬೋದು. ಓಕೆ, ಇಷ್ಟು ಇದು ಸಿಂಪಲಾಗಿದೆ. ಮಲ್ಟಿಪ್ಲಿಕೇಶನ್ಸ್ ಅದೆಲ್ಲ ನೀಟಾಗಿ ಕ್ಲೀನಾಗಿ ನೋಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಇಷ್ಟಾದಮೇಲೆ ನಾವು ನೆಕ್ಸ್ಟ್ ಪ್ರಾಬ್ಲಮನ್ನು ಕಂಟಿನ್ಯೂ ಮಾಡ್ತೀವಿ. So now, so one of the important problems are there in metric multiplication. I am already told. ನಾನು ಆಲ್ರೆಡಿ ಹೇಳಿದ್ದೀನಿ ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನಲ್ಲಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಗಳು ಇದ್ದಾವೆ ಅಂತ. ಅದರಲ್ಲಿ ಒಂದು 2 ಪ್ರಾಬ್ಲಮ್ನ ತಗೋಬೋದು. ಅದರಲ್ಲಿ ಈ ಸ್ಟಾರ್ಟಿಂಗು ಲಾಸ್ಟ್ ವಿಡಿಯೋದಲ್ಲಿ a ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಒಂದು ಪ್ರಾಬ್ಲಮ್ ಮಾಡಿಸಿದ್ನಲ್ಲ, ಅದು ಮತ್ತು ಈ ಪ್ರಾಬ್ಲಮ್ಗಳನ್ನು ತಗೊಂಡ್ರೆ, ಸೊ ಈ ಪ್ರಾಬ್ಲಮ್ ಇನ್ನೊಂದು ಪ್ರಾಬ್ಲಮ್ ಇದೆ. ಒಟ್ಟಿಗೆ 3 ರಿಂದ 4 ಪ್ರಾಬ್ಲಮಲ್ಲಿ ಒಂದು ಪ್ರಾಬ್ಲಮ್ಮು ನಿಮಗೆ ಎಕ್ಸಾಮಲ್ಲಿ ಬರುತ್ತೆ ನೋಡ್ಬೋದು. ಇದನ್ನು ಅತಿ ಹೆಚ್ಚಿಗೆ ಕೇಳಿರ್ತಕ್ಕಂಥದ್ದು 5 ಮಾರ್ಕ್ಸ್ಗೆ. ಇದು ಪ್ಯೂರ್ಲಿ ದ ಪ್ರಾಬ್ಲಮ್ ವಿಲ್ ಬಿ ಡಿಪೆಂಡ್ ಆನ್ ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ಗೆ ಸಂಬಂಧಪಟ್ಟ ಹಾಗೆ ಈ ಪ್ರಾಬ್ಲಮ್ಮು ಟೋಟಲಾಗಿ ಎಕ್ಸಾಮಲ್ಲಿ ಇದೆ. ನೀವು ಬೇಕಾದ್ರೆ ಕ್ವಶನ್ ಪೇಪರ್ ತೆಗೆದು ನೋಡ್ಬೋದು. ಸೊ ಇಲ್ಲಿ ನಾವು ಏನಪ್ಪ ಮಾಡಬೇಕಾಗಿರೋದು ಅಂತಂದರೆ, ಸೊ ಈ ಪ್ರಾಬ್ಲಮ್ನ ನೋಡಿ, a ಕ್ಯೂಬ್ ಮೈನಸ್ 6x² ಪ್ಲಸ್ 7a ಪ್ಲಸ್ 2i ಇಸ್ ಈಕ್ವಲ್ ಟು 0. ಇದನ್ನೆಲ್ಲ ನಾವು ಕಂಡುಹಿಡಿದು LHS ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅದು ನಲ್ ಮೆಟ್ರಿಕ್ಸ್ ಬರಬೇಕು. 0, 0, 3 ಕ್ರಾಸ್ 3 ನಲ್ ಮೆಟ್ರಿಕ್ಸ್ ಬರಬೇಕು. ಅಂದರೆ ಫಸ್ಟ್ ಆಫ್ ಆಲ್ ನಾವು a ಸ್ಕ್ವೇರ್ನ ಕಂಡುಹಿಡಬೇಕು. ಇಲ್ಲಿ ಫಸ್ಟು a ಸ್ಕ್ವೇರ್ನ ಕಂಡುಹಿಡಬೇಕು.
ಎ ಸ್ಕ್ವೇರ್ ಅಂದರೆ ಎ ಇಂಟು ಎ ಅಂತ ಬರ್ಕೋಬೋದು. ಎ ಸ್ಕ್ವೇರ್ ಅಂದ್ರೆ ಏನು? ಎ ಇಂಟು ಎ ಅಂತ ನಾವು ಬರಿಬೋದು. ಸೊ ಹಾಗಾದರೆ ಎ ಅಂದ್ರೆ ಏನು? 102 021 203. ಸೊ ದಿಸ್ ಒನ್ ಇಂಟು ಒನ್ಸ್ ಅಗೇನ್ ಎ ಏನು? 102 021 203. So this one. So operate row and column. This is the matrix multiplication. ಒಂದು ತಿಳ್ಕೊಂಬಿಡಿ, 100ಕ್ಕೆ 90% ನಾವು ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆದರೆ ಎಸ್ಪೆಷಲ್ 3x3 ಮಾಡೋಕ್ಕೆ ಬಂತು ಅಂದರೆ 90% ಒಂದು 2 ಪ್ರಾಬ್ಲಮಲ್ಲಿ ಈ ಒಂದು ಪ್ರಾಬ್ಲಮ್ ಕೊಟ್ಟೇ ಕೊಡ್ತಾರೆ. ಇದು ಆಟೋಮೆಟಿಕ್ಕಾಗಿ ಅಟೆಂಡ್ ಮಾಡ್ಬೋದು. ಹಾಗಾಗಿ ಈ ಮಲ್ಟಿಪ್ಲಿಕೇಶನ್ನ ನಾನು ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ಈಗ ರೋ ಅಂಡ್ ಕಾಲಮ್ ಆಪ್ರೇಟ್ ಮಾಡೋದು, ಈ ರೋನ ಈ ಕಾಲಮ್ಗಳ ಮೇಲೆ ಆಪ್ರೇಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಯು ಸಿ ಇಲ್ಲಿ 1 ಇಂಟು 0 ನೋಡಿ, ಈ ರೋನ ಈ ಕಾಲಮ್ ಮೇಲೆ. ಸೊ ನೋಡಿ, ಈ ರೋನ ಈ ಕಾಲಮ್ ಮೇಲೆ ಆಪ್ರೇಟ್ ಮಾಡೋದು. ಸೊ ಈ ರೋ ಈ ಕಾಲಮ್ ಮೇಲೆ ಅಂದರೆ 1 1s are 1 ಪ್ಲಸ್ 0 ಇಂಟು 0 0 ಪ್ಲಸ್ 2 2s are 4 like this. ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ 1 0s are 0 ಪ್ಲಸ್ 0 2s are 0 ಪ್ಲಸ್ 2 0s are 0. ನೆಕ್ಸ್ಟ್ ಫಸ್ಟ್ ರೋ ಥರ್ಡ್ ಕಾಲಮ್ 1 2s are 2 ಪ್ಲಸ್ 0 ಇಂಟು 1s are 0 2 3 6. ಹಾಗೆ ಸೆಕೆಂಡ್ ರೋ ಇಂದ ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ ಥರ್ಡ್ ಕಾಲಮ್ 0 ಇಂಟು 1 0 ಪ್ಲಸ್ 2 ಇಂಟು 0 0 ಪ್ಲಸ್ 1 2s are 2. ನೆಕ್ಸ್ಟ್ ಇದು ಸೆಕೆಂಡ್ ರೋ ಇಂದ ಸೆಕೆಂಡ್ ಕಾಲಮ್ 0 ಇಂಟು 0 0 2 2s are 4 1 0 0. ನೆಕ್ಸ್ಟ್ ಸೆಕೆಂಡ್ ರೋ ಇಂದ ಥರ್ಡ್ ಕಾಲಮ್ 0 0 into 2 0 2 1s are 2 plus 1 3s are 3 like this. And also the next third row in the first column second column third column 2 1s are 2 plus 0 into 0 0 plus 3 2s are 6. Second row third row in the second column 2 into 0 0 plus 0 plus 0. Again third row in the third column 2 2s are 4 plus 0 into 1 0 plus 3 3s are 9 like this. ಅಂದರೆ ಇಲ್ಲಿ 1 plus 4 5 0 8 2 plus 6 8 like this. ಆನಂತರ ಇದು 2 ಇದು 4 ಆಗುತ್ತೆ, ಇದು 5 ಆಗುತ್ತೆ. This is 8 and 0 this is 13. What about this a square? ನೋಡಿ ಇಷ್ಟನ್ನು ಮಾಡಿದ್ರೆ 1 marks. ಇದು ಸಿಂಪಲ್ ಮಲ್ಟಿಪ್ಲಿಕೇಶನ್ ಎ ಇಂಟು ಎ. ಈ ಮಲ್ಟಿಪ್ಲಿಕೇಶನ್ಗಳನ್ನು ನೀವು ಕಲಿಬೇಕಾದ್ರೆ ಈಸಿಯಾಗಿ ನೀವು ನೋಟ್ಸಲ್ಲಿ ನೀವೇ ಆದಂಥ ಮೆಟ್ರಿಕ್ಸ್ಗಳನ್ನು ಹಾಕ್ಕೊಂಡು ಮಲ್ಟಿಪ್ಲೈ ಮಾಡಿ ರೂಢಿ ಮಾಡ್ಕೊಂಡ್ರೆ ಇದು ಈಸಿಯಾಗಿ ಬಂದ್ಬಿಡುತ್ತೆ. ಕೇವಲ ಇದೊಂದೇ ಪ್ರಾಬ್ಲಮ್ ಇಟ್ಕೊಂಡು ಕೂತ್ಕೊಳ್ಳೋದಲ್ಲ. ಸೊ ಓಕೆ, ಇಷ್ಟ ಆಯಿತು, ಎ ಸ್ಕ್ವೇರ್ ಆಯಿತು. ದೆನ್ ನೆಕ್ಸ್ಟ್ ವಾಟ್? ಎ ಕ್ಯೂಬ್. ಎ ಕ್ಯೂಬನ್ನು ನೋಡೋಣ. ಎ ಕ್ಯೂಬ್ ಹೇಗೆ? ಎ ಕ್ಯೂಬ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಇಂಟು ಎ. ಎ ಕ್ಯೂಬ್ ಹೇಗೆ? ಎ ಸ್ಕ್ವೇರ್ ಇಂಟು ಎ. ವೆರಿ ಸಿಂಪಲ್. ಎ ಸ್ಕ್ವೇರ್ ಅಂದರೆ ದಿಸ್ ಒನ್, ಎ ಅಂದರೆ ಕೊಟ್ಟಿರ್ತಕ್ಕಂಥ ಮೆಟ್ರಿಕ್ಸ್. ಎ ಸ್ಕ್ವೇರ್ ಅಂದರೆ ದಿಸ್ ಒನ್, ಎ ಅಂದರೆ ಕೊಟ್ಟಿರ್ತಕ್ಕಂಥ ಮೆಟ್ರಿಕ್ಸ್. ಸೊ ದಟ್ ಮೀನ್ಸ್ ವಾಟ್? ಇಟ್ ಈಸ್ ಎ ಸ್ಕ್ವೇರ್ ಈಸ್ 5 0 8 2 4 5 8 0 13. So then A means 1 0 2 0 2 1 2 0 3 like this. Okay. ಸೊ ಇದು ಸೇಮ್ ಹಂಗೆ ಯಾವ ಥರ ನಾವು ಮಲ್ಟಿಪ್ಲೈ ಮಾಡ್ತೀವಿ ಅದನ್ನು ಹಾಗೆ ನೀವು ಕ್ಲೀನಾಗಿ ನೋಡಿರಾಯ್ತು. ಸೊ ಓಕೆ, ಈಗ ನೋಡಿ, ರೋ ಈಸ್ ಆಪರೇಟ್ ವಿತ್ ಕಾಲಮ್. ರೋ ಈಸ್ ಆಪರೇಟ್ ವಿತ್ ಕಾಲಮ್. ಸೊ 5 1s are 5 plus 0 8 2s are 16 plus 16. ಹಾಗೆ ಫಸ್ಟ್ ರೋ ಇಂದ ಸೆಕೆಂಡ್ ಕಾಲಮ್ 0 plus 0 plus 0. ನೆಕ್ಸ್ಟ್ ಫಸ್ಟ್ ರೋ ಇಂದ ಥರ್ಡ್ ಕಾಲಮ್ 5 2 10 plus 0 8 4 24 0 into 1 0 8 3s are 24 like this. ಇಷ್ಟಾದ್ಮೇಲೆ ಇದು ನೋಡಿ, ಸೆಕೆಂಡ್ ರೋ ಇಂದ ಸೇಮ್ ಹಂಗೆ 2 1 2 2 1s are 2
4 into 3 0, 5 to the 10 I 2 plus 8 plus 5. Next, sorry, 2 zeros are sorry. For second row in that 2 0 10 I get 0, 4 2s are 8, 5 zeros are 0. I get second row in the third column. 2 2s are 4 plus 4, 5 3s are 50 like this. 7 4 4 4 plus 5 3 15. I get third row in the same as it is. 8 1s are 8 plus 0 plus 13 2s are 26. I get third row in the third column. Third row in the second column. 0 plus 0 plus 0. Third row in the third column. 8 2s are 16 plus 0 plus 13 3s are 13. So what about this? This is called 5 plus 16 are 21. 0. This is 34. This is what 2 10. 2 plus 10 means 12. 8. So 19 23. So 34 0. So it is 40 55. Like this. This is a cube. ನೋಡಿ ಎ ಕ್ಯೂಬ್ ಯಾವ ಥರ ಎ ಸ್ಕ್ವೇರ್ ಏನು ಕಂಡುಹಿಡ್ತೀವೋ ಅದು ಎ ಕೊಟ್ಟಿರೋದನ್ನ ಬರ್ಕೊಂಡು ಸೇಮ್ ರೋ ಆ್ಯಂಡ್ ಕಾಲಮ್ ಆಪ್ರೇಟರ್ನ ಮಾಡೋದು. ನೋಡಿ ಈ ಥರ ಎ ಕ್ಯೂಬನ್ನು ಐಡೆಂಟಿಫೈ ಮಾಡ್ತೀವಿ. ಸೊ ಈಗ ಇಷ್ಟೆಲ್ಲ ಆದಮೇಲೆ ನೋಡಿ ಎಲ್ ಎಚ್ ಎಸ್ನ ನೋಡಿ 6a ಸ್ಕ್ವೇರು ಪ್ಲಸ್ 7a ಪ್ಲಸ್ 21i ಇವನ್ನೆಲ್ಲ ತಗೊಳ್ಳಿ. 6a ಸ್ಕ್ವಯರನ್ನು ಕಂಡುಹಿಡ್ಕೊಳ್ಳಿ. 6a ಸ್ಕ್ವೇರ್ನ ಕಂಡುಹಿಡ್ಕೊಳ್ಳಿ ಒಂದೊಂದೇ ಈಸಿಯಾಗಿ. ಏನು 6 ಇಂಟು ಎ ಸ್ಕ್ವೇರ್ ಅಂದರೆ ಇಲ್ಲೆಲ್ಲಿ ಮಾಡಿದ್ದೀವಿ ನೋಡಿ 5 0 8 2 4 5 8 0 13. ಸೊ ಇದನ್ನು 6ರಿಂದ ಇದು ಸ್ಕೇಲರ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. 6ಇಂದ ಎಲ್ಲ ಎಲಿಮೆಂಟ್ಸನ್ನು ಮಲ್ಟಿಪ್ಲೈ ಮಾಡಿ ಇಟ್ಕೊಳ್ಳೋದು, ರೆಡಿ ಮಾಡಿ ಇಟ್ಕೊಳ್ಳೋದು ಅಷ್ಟೇ. ಸೊ ರೆಡಿ 6 5 30 30 0 8 48 6 2 12 6 12 6 4 24 6 5 30 8 48 0 13 35 78. Like this, ನೋಡಿ 18 1 78. So this is 6a square. ಇಷ್ಟಾದ್ಮೇಲೆ 7a one ಮಾಡಿ. 7 into a under this one. 1 0 2 0 2 1 ಆಮೇಲೆ 2 0 3. 7 ಇಂದ ಗುಣಿಸೋದು. ಏನು 7 1 7 0 14 7 0 0 14 7 14 0 like this. ಆಮೇಲೆ 2i ಅಂದರೆ ಇಟ್ಸ್ ವೆರಿ ಸಿಂಪಲ್. 2i ಅಂದರೆ 2 ಇಂಟು i 1 0 0 0 1 0 0 0 1. ಇದು ಐಡೆಂಟಿಟಿ ಮೆಟ್ರಿಕ್ಸ್ ಅಂತ. ಈ 2 ಇಂದ ಇರೋದನ್ನು ಮಲ್ಟಿಪ್ಲೈ ಮಾಡೋದು. ದಟ್ ಈಸ್ ವಾಟ್ 2 0 0 0 2 0 0 0 2 like this. ಓಕೆ, ಈ ಥರ ಅಂದರೆ ಇದು 5 ಮಾರ್ಕ್ಸ್ ಪ್ರಾಬ್ಲಮ್ ಆಗಿರೋದ್ರಿಂದ ನೀಟಾಗಿ ಕೇಳಿ. ಮಲ್ಟಿಪ್ಲಿಕೇಶನ್ ನೀವು ಮಾಡೋದು ಈಸಿಯಾಗಿ ಕಲ್ತ್ರಿ ಅಂದರೆ ನಿಮಗೆ ಬಂತು ಪ್ರಾಬ್ಲಮ್ ಅಂತಲೇ ಅರ್ಥ. ಮಲ್ಟಿಪ್ಲಿಕೇಶನ್ನು ನೀವು ಒಂದು ಮೆಟ್ರಿಕ್ಸ್ಗಳನ್ನು ಹಾಕ್ಕೊಡ್ರಿ 3 x 3ನ ಎ ಸ್ಕ್ವೇರ್ ಕಂಡುಹಿಡಿಯಿರಿ. ನಾವು ಕಂಡುಹಿಡಿದಿರೋ ಪ್ರಾಬ್ಲಮ್ನೇ ನೀವು 1 by 1 ಚೆಕ್ ಮಾಡಿ
ನೀಟಾಗಿ ಗೊತ್ತಾಗುತ್ತೆ. ನೀವು ಸ್ವಂತ ವರ್ಕ್ ಮಾಡಿದ್ರೆ ಮಾತ್ರ ಈ ಪ್ರಾಬ್ಲಮ್ ಪಕ್ಕ ಆಗುತ್ತೆ. ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಕಲಿತ್ರೆ ಮುಂದಿನ ಹೈಯರ್ ಕ್ಲಾಸ್ಗಳಲ್ಲೆಲ್ಲ ಮೆಟ್ರಿಕ್ಸಸ್ ಬರ್ತಾ ಹೋಗುತ್ತೆ. ಹಾಗೆ ಮಲ್ಟಿಪ್ಲಿಕೇಶನಲ್ಲಿ ನೀವು ಕಲಿತ್ರೆ ಭಾರಿ ಒಳ್ಳೆಯದು. ಸೊ ಎ ಸ್ಕ್ವೇರ್ ಎ ಇಂಟು ಎ ರೋ ಆ್ಯಂಡ್ ಕಾಲಮ್ ಆಪ್ರೇಟ್ ಮಾಡಿದ್ರೆ ಇದು ಬರುತ್ತೆ. ದೆನ್ ಎ ಕ್ಯೂಬ್ ಅಂತ ತಗೊಂಡ್ರೆ ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಇಲ್ಲಿ ಕಂಡುಹಿಡಿದಿದ್ದೀವಿ. ಎ ಅಂದರೆ ಅಲ್ಲಿ ಕೊಟ್ಟಿದ್ದಾರೆ. ಸೇಮ್ ರೋ ಆ್ಯಂಡ್ ಕಾಲಮ್ ಆಪ್ರೇಟ್ ಮಾಡಿದ್ರೆ ಈ ಪ್ರಾಬ್ಲಮ್ಮು ಇಷ್ಟು ಎ ಕ್ಯೂಬ್ ಬರುತ್ತೆ. ಈಗ ನಮ್ಗೆ ಏನೇನು ಬೇಕು ಐಟಮ್ಸು 6a ಸ್ಕ್ವೇರು 6 ಇಂಟು ಎ ಸ್ಕ್ವೇರ್ನ ಈಗ ಬರ್ಕೊಂಡು ಅಲ್ಲಿರೋದನ್ನ ಗುಣಿಸಿಟ್ಕೊಂಡಿದ್ದೀನಿ, ರೆಡಿ ಇಟ್ಕೊಂಡಿದ್ದೀನಿ, ರೆಡಿ. ಸೊ 7a ಅಂದರೆ ಸೊ ದ ಒನ್ ಆಫ್ ದಿ ಮೆಟ್ರಿಕ್ಸು ಗುಣಿಸಿ ಅದನ್ನು ರೆಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ 2i ಇದು ರೆಡಿ ಇಟ್ಕೊಂಡಿದ್ದೀನಿ. 2 ಇಂಟು i ಅಂದರೆ ಇಟ್ ಇಸ್ ಒನ್ ಆಫ್ ದಿ ಬ್ಯೂಟಿಫುಲ್ ಐಡೆಂಟಿಟಿ ಮೆಟ್ರಿಕ್ಸ್. ಎಲ್ಲರಿಗೂ ನಿಮಗೆ ಗೊತ್ತಿದೆ, ಒಂದು ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ ಒಂದಿರುತ್ತೆ. ಇಟ್ ಇಸ್ ಆಲ್ಸೋ ಒನ್ ಆಫ್ ದಿ ಬ್ಯೂಟಿಫುಲ್ ಸ್ಕೇಲಾರ್ ಮೆಟ್ರಿಕ್ಸು. ಸೊ ಈ 2ನ ಇದರಿಂದ ಗುಣಿಸಿದ್ರೆ ಇದು ಬರುತ್ತೆ ನೋಡಿ. ಒಂದು ಎ ಕ್ಯೂಬ್ ರೆಡಿ ಇದೆ, 6a ಸ್ಕ್ವೇರ್ ರೆಡಿ ಇದೆ, 7a ರೆಡಿ ಇದೆ, 2i ಇದೆ. 4 ಐಟಮ್ ಇಲ್ಲಿ ರೆಡಿ ಇಟ್ಕೊಂಡಿದ್ದೀವಿ. ಸೊ ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಆ್ಯಂಡ್ ದಿಸ್ ಒನ್. ಈ 4 ಐಟಮನ್ನು ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನು ಎಲ್ ಎಚ್ ಎಸ್ ತಗೊಳ್ಳಿ. ವಾಟ್ ಅಬೌಟ್ ಎ ಕ್ಯೂಬ್ ಮೈನಸ್ 6a ಸ್ಕ್ವೇರ್ ಪ್ಲಸ್ 7a ಪ್ಲಸ್ 2i ಲೈಕ್ ದಿಸ್. ಎಲ್ ಎಚ್ ಎಸ್ ಅನ್ನು ಬರ್ಕೊಳ್ಳಿ. ಸೊ ಎಲ್ ಎಚ್ ಎಸ್ ಅನ್ನು ಬರ್ಕೊಂಡಿದ್ದಾದಮೇಲೆ ಒಂದೊಂದೇ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಇಟ್ ಈಸ್ ಎ ಕ್ಯೂಬ್ ಅಂದರೆ 21 ಫಸ್ಟ್ ರೋ 0 34 12 8 and 23. Next 34 0 55 minus 6 into a square. 6a square under this one 30 0 48 12 24 30 48 0 78 plus 7a ಅಂದರೆ ದಿಸ್ ಒನ್ ಏನು 7 7 0 14 0 14 7 plus 14 0 ಇದ್ರ ಜೊತೆಗೆ ಇನ್ನೊಂದು ಇಲ್ಲಿ ಪ್ಲಸ್ 2i ಅಂತ ಪ್ಲಸ್ 2i ಅಂದರೆ ಈ ಲಾಸ್ಟ್ ಇದೆ ನೋಡಿ. ಇದು ಏನು 201 200 020 002 ಇಷ್ಟು ನೋಡಿ. ಎಲ್ಲ 3x3 ಮೆಟ್ರಿಕ್ಸ್, 4 ಮೆಟ್ರಿಕ್ಸ್ಗಳಿದ್ದಾವೆ. ಇಲ್ಲಿ ಮೈನಸ್ ಇದೆ, ಇನ್ನು 2 ಪ್ಲಸ್ ಇದೆ. ಎಲ್ಲ 3x3 ಮೆಟ್ರಿಕ್ಸ್ ಆದ್ದರಿಂದ ನಿಮಗೆ ಮೆಟ್ರಿಕ್ಸ್ ಅಡಿಷನಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳಿದ್ವಿ, ಆರ್ಡರ್ ಸೇಮ್ ಇದ್ದಾಗ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಪ್ಲಸ್ ಇದ್ದರೆ ಕೊಡ್ತೀವಿ, ಮೈನಸ್ ಇದ್ದರೆ ಕಳಿತೀವಿ. ದಿಸ್ ಇಸ್ ದ ಸಿಂಪಲ್ ಟೆಕ್ನಿಕ್, ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಒಂದು ಎ ಕ್ಯೂಬು ಮೈನಸ್ 6a ಸ್ಕ್ವೇರ್ ಬರ್ಕೊಂಡಿದ್ದೀವಿ ಪ್ಲಸ್ 7a ಪ್ಲಸ್ 2i. ನೋಡಿ ಇಲ್ಲಿ ಎ ಸ್ಕ್ವೇರು ಎ ಕ್ಯೂಬು ಕಂಡುಹಿಡಿದಾದ್ಮೇಲೆ ನಮ್ಗೆ ಏನೇನು ಐಟಮ್ ಬೇಕೋ ಇದನ್ನು ಒಂದು ಕಡೆ ಮಾಡ್ಕೊಂಡ್ವಿ. ಸೊ ಇದನ್ನು ಒನ್ಸ್ ಅಗೇನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕರೆಸ್ಪಾಂಡಿಂಗ್ ನೋಡಿ ಇವೆರಡು ಮಧ್ಯೆ ಕರೆಸ್ಪಾಂಡಿಂಗ್ ಮೈನಸ್ ಇದೆ, ಮೈನಸ್ ಹಾಕಿ ಇವು ಮಧ್ಯೆ ಅಂದರೆ ಒಂದೊಂದು ಕರೆಸ್ಪಾಂಡಿಂಗ್ ಆಪರೇಷನ್ಸು 4 ಎಲಿಮೆಂಟ್ಸ್ ಬರುತ್ತೆ. ಸೊ ದಿಸ್ ಒನ್ 21 ಮೈನಸ್ 30 ಪ್ಲಸ್ 7 ಪ್ಲಸ್ 20. ನೋಡಿ ಇಲ್ಲಿ ನಮಗೆ ರಿಸಲ್ಟಿಂಗ್ ಏನು ಬರಬೇಕು? ಇಟ್ ಇಸ್ 0 ಅಂದರೆ ನಲ್ ಮ್ಯಾಟ್ರಿಕ್ಸ್ ಬರಬೇಕು. ಯಾವ ಎಲಿಮೆಂಟ್ಸ್ ಆರ್ 0 ಆಗಿರ್ಬೇಕು. ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ಏನನ್ನ ತಪ್ಪು ಮಾಡಿದೆಯಾ ಅಂದರೆ ನೋಡಿ 21 7 29 ಅಲ್ಲ 28 ಪ್ಲಸ್ 2 ನಾಟ್ 20 21 1 7 28 2 30 ಪ್ಲಸ್ 30 ಮೈನಸ್ 0 ಇಲ್ಲೇ ಬಂದ್ಬಿಡುತ್ತೆ. ನೀನೇನಾದರೂ ರಾಂಗ್ ಮಾಡಿದರೆ ಈ ಥರ 0 ಆಗಲ್ಲ. ಇದು ಸಿಂಪಲ್ ಟೆಕ್ನಿಕ್. ಸ್ವಲ್ಪ ನೀವು ಜಾಸ್ತಿ ವರ್ಕ್ ಮಾಡಿದ್ರೆ ಒಂದು ಐಡಿಯಾ ಸಿಗ್ತಾ ಹೋಗುತ್ತೆ ಈ ಮೆಥಡಿನ ಮೇಲೆ. ಹಾಗಾಗಿ ಇದನ್ನು ನೀವು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಇಟ್ಸ್ ವೆರಿ ಸಿಂಪಲ್ ಟೆಕ್ನಿಕ್.
ಹಾಗೆಯೇ ಥರ್ಡ್ ಎಲಿಮೆಂಟ್ 0 ಪ್ಲಸ್ ಇದು ಅಲ್ಲ ಇಲ್ಲಿ -0 ಪ್ಲಸ್ 0 ಪ್ಲಸ್ 0 ಇಲ್ಲಿ ನೆಕ್ಸ್ಟ್ ಹಾಗೆ ಥರ್ಡ್ ಎಲಿಮೆಂಟ್ 34 -48 ಪ್ಲಸ್ 14 ಪ್ಲಸ್ 0 ದಿಸ್ ಒನ್ ನೋಡಿ 34 ಪ್ಲಸ್ 14 ಪ್ಲಸ್ 48 -48 0 ದಿಸ್ ಇಸ್ 0 ಹೀಗೆ ಎಲ್ಲರೂ ಎಲಿಮೆಂಟ್ಸ್ ಆಲ್ ಎಲಿಮೆಂಟ್ಸ್ ಟೋಟಲ್ ಇನ್ 3x3 ಮ್ಯಾಟ್ರಿಕ್ಸ್ 3x3 null matrix 9 places all 9 elements are 0. So total the matrix is said to be a beautiful zero matrix and is nothing but null matrix. So that I want to RHS. So then here 12 minus 12 plus 0 ನೋಡಿ this one and this one easy. Again 8 minus 24 plus 14 ಪ್ಲಸ್ 2 ನೋಡಿ 14 8 10 14 24 ಪ್ಲಸ್ 24 ಮೈನಸ್ 24 ಬ್ಯೂಟಿಫುಲ್ 0. ನೆಕ್ಸ್ಟ್ 23 minus 30 plus 7 plus 0. ಹಾಗೆ ಲಾಸ್ಟ್ ರೋ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ 34 minus 48 plus 14 plus 0 ನೋಡಿ 34 plus 14 plus 48 minus 48 0. Next 0 minus 0 ಆಮೇಲೆ plus 0 plus 0. Next 55 minus 78 plus 21 plus 2 like this. ನೋಡಿ 55 plus 21 ಎಷ್ಟಾಗುತ್ತೆ 76 plus 2 plus 78 minus 100 totally the all elements 0 0 0 0 0 0 0 0 so therefore this is ಈ ಥರ ನೋಡಿ ಈ ಥರ ಇದನ್ನು ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ನೀವು ಸ್ಟಾರ್ಟಿಂಗ್ಗೆ ನೋಡಿ ಕರೆಕ್ಟಾಗಿ ಬಂತು ಅಂದರೆ 5 ಮಾರ್ಕ್ಸ್ ನೀವೇ ಕೊಟ್ಕೋಬೋದು. ಇದ್ರಾಗ ದೇರ್ ಇಸ್ ನೋ ಎನಿ ಅದರ್ ಮಿಸ್ಟೇಕ್ಸ್. ಇದ್ರಾಗ ಏನೋ 1 ಮಾರ್ಕ್ಸ್ 2 ಮಾರ್ಕ್ಸ್ ಹೋಗುತ್ತೆ ಅಂಬಂಗೆ ಇಲ್ಲ. ನೀವು ಕರೆಕ್ಟಾಗಿ ಮಾಡಿದ್ಯಾ ನಲ್ ಮೆಟ್ರಿಕ್ಸ್ ಬಂತು 0 ಬರುತ್ತೆ ಆಟೋಮೆಟಿಕ್ ದ ಪ್ರಾಬ್ಲಮ್ ವಿಲ್ ಬಿ ಪರ್ಫೆಕ್ಟ್. ಟೋಟಲಿ ದ 5 ಮಾರ್ಕ್ಸ್ ಇಸ್ ಗೈನ್ ಅಂತ 5 ಮಾರ್ಕ್ಸ್ ಬಂದಾಗಿದೆ ನಿಮಗೆ. ಸೊ ದಿಸ್ ಇಸ್ ದ ಸಿಂಪಲ್ ಟೆಕ್ನಿಕ್ ಬಟ್ ಇಟ್ ಇಸ್ ಲೆಂತಿ ಸ್ಟೆಪ್ಸ್. ಯು ಕ್ಯಾನ್ ಪ್ರಿಪೇರ್ ಇಟ್ ಈಸ್ ಆಲ್ರೆಡಿ ಪ್ರಾಕ್ಟೀಸ್ ಹೌ ಇಟ್ ಈಸ್ ಮಲ್ಟಿಪ್ಲಿಕೇಶನ್ ಇನ್ 3x3. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ರೆಡಿ ಇದ್ದರೆ ಇಟ್ಸ್ ವೆರಿ ಈಸಿ ಟು ಗೆಟ್ 5 ಮಾರ್ಕ್ಸ್ ಇನ್ ದಿಸ್ ಮೆಥಡ್ ಇನ್ ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್. ಓಕೆ, ಸೊ ಹಾಗಾಗಿ ಇದನ್ನು ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಎ ಕ್ಯೂಬನ್ನು ಹೆಂಗೆ ಕಂಡುಹಿಡಿದೀವಿ, ಎ ಸ್ಕ್ವೇರ್ ಕಂಡುಹಿಡಿದನ್ನು ಅಲ್ಲಿ ಅಳಿಸ್ಬಿಟ್ಟೆ ಬೋರ್ಡ್ ಶಾರ್ಟೇಜ್ ಆಗಿ. ಸೊ ಎ ಕ್ಯೂಬನ್ನು ಯಾವ ಥರ ಮಾಡಿದ್ದೀನಿ. ಓಕೆ, ಎ ಕ್ಯೂಬ್ ಅಂದರೆ ಎ ಸ್ಕ್ವೇರ್ ಇಂಟು ಎ ಅಂತ ಬರ್ಕೊಳ್ರಿ. ಎ ಸ್ಕ್ವೇರ್ ಅಂದರೆ ಕಂಡುಹಿಡಿದಿದ್ದೀವಿ ಎ. ಸೊ ಈ ರೋ ಅಂಡ್ ಕಾಲಮ್ ಆಪ್ರೇಟ್ ಮಾಡಿದ್ರೆ ವಿ ಕ್ಯಾನ್ ಗೆಟ್ ಒನ್ ಆಫ್ ದ ಬ್ಯೂಟಿಫುಲ್ ಎ ಕ್ಯೂಬ್ 3x3 ಮೆಟ್ರಿಕ್ಸ್. ದೆನ್ ಐ ವಾಂಟ್ ಟು LHS 6a ಸ್ಕ್ವೇರು 6 ಇಂಟು ಎ ಸ್ಕ್ವೇರ್ ಅಂದರೆ ಏನು ಮೆಟ್ರಿಕ್ಸ್ ಕಂಡುಹಿಡಿದೀವಿ ಅದನ್ನು ಬರ್ಕೊಡ್ರಿ. ಸೊ 6 ಇಂದ ಇವೆಲ್ಲ ಎಲಿಮೆಂಟ್ಸ್ನ ಗುಣಿಸಿದಾಗ ದಿಸ್ ಇಸ್ 6a ಸ್ಕ್ವೇರ್. ನೆಕ್ಸ್ಟ್ ಸ್ಟೆಪ್ಪು 7a. 7 ಇಂಟು ಎ ಅಂದರೆ ಕೊಟ್ಟಿರ್ತಕ್ಕಂಥ ಮೆಟ್ರಿಕ್ಸು. 7 ಇಂದ ಎಲ್ಲ ಮೆಟ್ರಿಕ್ಸ್ಗಳನ್ನು ಗುಣಿಸಿದಾಗ ಸೊ ವಿ ಕ್ಯಾನ್ ಗೆಟ್ 7a. ನೆಕ್ಸ್ಟ್ ಲಾಸ್ಟ್ ಒನ್ 2i. I is one of the identity matrix. 1 ಅಂದರೆ ಆಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ 1, ನಾನ್ ಡಯಾಗ್ನಲ್ಸ್ ಆರ್ 0. ಸೊ ದೆನ್ 2 ಇಂದ ಇದು ಮಲ್ಟಿಪ್ಲೈ ಮಾಡಿ ಈ 4 ಐಟಮ್ಸ್ ರೆಡಿ ಮಾಡ್ಕೊಂಡಿದ್ದೀವಿ. 4 ಐಟಮ್ಸ್ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ದೆನ್ ಗೆಟ್ ಬ್ಯಾಕ್ ಟು ಸೊ LHSಗೆ ಹೋಗೋಣ. LHSನ ತಗೊಂಡಾಗ ಎ ಕ್ಯೂಬ್ನ ಬರದೆ ಮೈನಸ್ ಆಗಿದೆ 6a ಸ್ಕ್ವೇರ್ ಇಲ್ಲಿ ಹೇಗೆ ಕಂಡುಹಿಡಿದಿದ್ದೀವಿ ಇದನ್ನು ಬರ್ಕೊಳ್ರಿ. ಪ್ಲಸ್ 7a ಅಂದರೆ ಇಲ್ಲಿ ಏನು ಬಂದಿದೆ ಅದನ್ನು ಬರ್ಕೊಳ್ರಿ. ಪ್ಲಸ್ 2i 2 ಇಂಟು ಐ ಏನು ಇಲ್ಲಿ ಏನು ಬಂದಿದೆ ಅದನ್ನು ಬರ್ಕೊಳ್ರಿ. ಆಲ್ 4 3x3 ಮೆಟ್ರಿಕ್ಸ್ ಆರ್ ದೇರ್. ಸೊ ಇನ್ ಬಿಟ್ವೀನ್ ದೀಸ್ ಟು ಇಟ್ ಈಸ್ ಮೈನಸ್, ರಿಮೈನಿಂಗ್ 2 ಆರ್ ಪ್ಲಸ್. ದೇರ್ಫೋರ್ ಇಟ್ ಈಸ್ 3x3 matrix, all 4 matrices. So if orders are same then corresponding elements, if it is there plus add, if it is there minus subtract. So on that way, so ನೋಡಿ corresponding elements plus minus ಎಲ್ಲ ಮಾಡಿದ್ರೆ you can get 0. It is 0 matrix. So this is a beautiful problem and also it is also lengthy problem. ನೀವು ನೋಡೋಕ್ಕೆ ಚೆನ್ನಾಗೇ ಇದ್ರೂ ಈ ಪ್ರಾಬ್ಲಮ್ಮು ಲೆಂತ್ ಇದೆ. ಒಂದೇ ಒಂದು ಪ್ಲಸ್ ಮೈನಸ್ ಹೆಚ್ಚು ಕಡಿಮೆ ಮೇಲೆ ನಿಮಗೆ ರಿಸಲ್ಟ್ ಬರೋಲ್ಲ, ಅಲ್ಲೇ ಗೊತ್ತಾಗುತ್ತೆ. ಬಟ್ ಮೋರ್ ಪ್ರಾಕ್ಟೀಸ್, ಅತಿ ಹೆಚ್ಚಿಗೆ
ಯಾರು ಈ ಪ್ರಾಕ್ಟೀಸ್ನ ಮಾಡಿರ್ತಾರೆ ಅವ್ರಿಗೆ ಈ ಪ್ರಾಬ್ಲಮ್ಮು ವೆಲ್ ಒಂದು ಚೆನ್ನಾಗಿ ಬರುತ್ತೆ. ಅತಿ ಹೆಚ್ಚಿಗೆ ಬರ್ಕೊಂಡು ಹೋಗಬೇಕು. ಈ ಪ್ರಾಬ್ಲಮ್ನ ನೀವು ಮಾಡಬೇಕು ಅಂದರೆ ನೀವು ಜನರಲಾಗಿ ಯಾವುದಾದ್ರೂ ಮೆಟ್ರಿಕ್ಸ್ನ ತೊಗೊಂಡು ಕಾಮನ್ನಾಗಿ ಹಾಕ್ಬಿಟ್ಟು ನೀವು ಓನಾಗಿ ಮಾಡೋದನ್ನು ರೂಢಿ ಮಾಡಿಕೊಂಡ್ರೆ ಇಟ್ಸ್ ವೆರಿ ಈಸಿ ಟು ಗೆಟ್ 5 ಮಾರ್ಕ್ಸ್. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಇದರಿಗೆ 3 to 4 ಪ್ರಾಬ್ಲಮ್ಸ್ ಇದ್ದಾವೆ. ಈ ಪ್ರಾಬ್ಲಮ್ಗಳನ್ನು ನಾನು ಮಾಡಿಸಿ, ಇನ್ನೂ ಒಂದು ಪ್ರಾಬ್ಲಮ್ ಇದೆ ಅದನ್ನು ಮಾಡಿಸ್ತೀನಿ. ಈಗ ಇದನ್ನು ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ ಯಾವ ಥರ ಇರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಡಿಯರ್ ಸ್ಟೂಡೆಂಟ್ಸ್, ದಿಸ್ ಇಸ್ ನಾಟ್ ಎ ಲಾಸ್ಟ್ ಪ್ರಾಬ್ಲಮ್. ಇದು ಒಂದು ಕೊನೆ ಪ್ರಾಬ್ಲಮ್ಮು ಈ ಮೆಟ್ರಿಕ್ಸಲ್ಲಿ. ಇದನ್ನು ಸಮೇತ ಬೇಕಾದಷ್ಟು ಸರಿ ಕೇಳಿದ್ದಾರೆ ಈ ಪ್ರಾಬ್ಲಮ್ನ. ಹಾಗಾಗಿ ನೋಡಿ, ಮೆಟ್ರಿಕ್ಸ್ ಎ ಅಂತ ಅಂದರೆ 1 2 3 3 minus 2 1 second row, third row 4 to 1. We can show that a cube minus 23a minus 40i is equal to 0. This is a beautiful problem. Okay. ಈಗ one of the important point is first you are going to find out a square. First a square ಏನು ಅಂತ ನೀವು ಕಂಡುಹಿಡಿಯಬೇಕು. So now you see the solution is a square. A square is a into a. This is a into a. A square ನ ಕಂಡುಹಿಡಿಯಬೇಕು ಅಂದ್ರೆ a into a ಅಂತ ಬರ್ಕೊಳ್ಳಿ. So you see a into a means 1 2 3 3 minus 2 1 4 2 1. So then once again write on the same matrix 1 2 3 3 minus 2 1 4 2 1. So the same previous problem ಏನು ಮಾಡಿದ್ದೀವಿ ಅದೇ ಥರ ಮಲ್ಟಿಪ್ಲಿಕೇಶನ್. ಫಸ್ಟ್ ರೋ is operate with first column, second column, third column. So that is the 3 elements in first row. So now you see, ಈಗ ಆಪರೇಟ್ ಮಾಡಿದಾಗ 1 1s are 1 plus 2 3s are 6 plus 3 4s are 12 like this. ಹಾಗೆ ಫಸ್ಟ್ ರೋ ಇಂದ ಸೆಕೆಂಡ್ ಕಾಲಮ್ 1 2s are 2 minus 2 into minus 2 ಅಂದರೆ minus 4 plus 3 2s are 6. ಫಸ್ಟ್ ರೋ ಇಂದ ಏನು ಥರ್ಡ್ ಕಾಲಮ್ 1 3s are 3 plus 2 1s are 2 plus 3 1s are 3. ನೋಡಿ, ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್ ಮಾಡಿದಾಗ all the 3 elements in first row. On the same way we can multiply it by second row with first column, second column, third column. 3 1s are 3 plus minus 2 into 3 is minus 6 plus 1 4 is a 4. Next, on the same way, second column 3 2 is a 6 plus 4 plus 2. So second row in the third column 3 3 is a 9 plus minus 2 plus 1. So the same third row in the first column, second column, third column. 4 1s are 4, 4 2s are 6, 2 3s are 6 plus 1 4s are 4. Again 4 2s are 8 minus 4 plus 2. Next 4 3s are 12 plus 2 plus 1 like this. So you see we can get last result. So 12 plus 6 18 19. So it is 8 and then 4. So it is 5 8. So then it is 1. So 10 12. So it is 10 8. It is 10 14. It is 10 6. It is 15. So like this. This is the square. Nineteen 4 8 1 12 8 14 6 15. This is the square. Okay. It's very simple. ಹೇಗೆ ನೀವು ಹೇಗೆ ಎ ಇಂಟು ಎ ಆಪ್ರೇಟ್ ಮಾಡಿ ಕಂಡುಹಿಡಿದ್ರು ಅದೇ ಥರ ಸಿಂಪಲ್ ನೀಟಾಗಿ ನೋಡ್ತಾ ಹೋದರೆ ನಿಮಗೆ ಎ ಸ್ಕ್ವೇರ್ ಬಂದ್ಬಿಡುತ್ತೆ. ಸೊ ನಾವು ಯು ಸಿ ಆನ್ ದಿ ಸೇಮ್ ವೇ ಎ ಕ್ಯೂಬ್ ಅಂದರೆ ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಈಸ್ ವಾಟ್ ದಿಸ್ ಒನ್. ಇಲ್ಲಿ ಏನು ಕೊಟ್ಟಿದ್ದಾರೆ ಅದೇ ಎ ಸ್ಕ್ವೇರ್ ಅಂದರೆ ಮಾಡಿದೀವಲ್ಲ ಅದು 19 4 8 1 12 8 14 6 15. So then what about A? A is the given matrix 1 2 3 3 minus 2 1 then 4 to 1. Sorry, 4 to 1 this one. Very easiest method to operate matrix multiplication. ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ.
ಸೊ ಇಷ್ಟಾದ್ಮೇಲೆ once again the row is operated with column. So look at ಈಗ 19 ones are 19, 4 3s are 12 plus 8 4s are 32. Next ಆಗಿದೆ ಫಸ್ಟ್ ರೋ ಇಂದ ಸೆಕೆಂಡ್ ಕಾಲಮ್ 19 2s are 38 plus minus 4 2s are 8 8 16. So first row in the third column 30 57 plus 4 plus 8. So multiplication multiplication table ಮಾಡ್ಕೊಂಡು multiply ಮಾಡಿ. So ಹಾಗೆ second row is 1 1s are 1 12 3s are 36 8 4 32. So second row 1 2s are 2 minus 24 plus 8 16. Second row in the third column 3 1 3 12 plus 8. Again, third row in the first column, second column, third column. 14 ones are 14 plus 6 3s are 18 plus 15 4s are 60. Next, again 28 minus 12 plus 30. So then third row to third column. 14 3s are 40, 42. 42, then 6 1 6 plus 15 ones are 50 like this. So ಹೀಗೆ ನಾವು ಈ ಎ ಕ್ಯೂಬ್ ಅನ್ನು ಕಂಡುಹಿಡಿತೀವಿ. ಸೊ ಎ ಕ್ಯೂಬ್ ಕಂಡುಹಿಡಿದಾದ್ಮೇಲೆ ನಾವು ಒನ್ ಆಫ್ ದಿ ರಿಸಲ್ಟಿಂಗ್ ಮೆಟ್ರಿಕ್ಸ್ ಇವನ್ನೆಲ್ಲ ಕೂಡಿ ಗುಣಿಸಿದ್ರೆ ನೋಡಿ ಇಷ್ಟು ಬರುತ್ತೆ 63 46 69 69 minus 6 23 then 92 46 then 63. This is a cube. This is a cube. a cube ಅಡಿದ 19 12 ಎಷ್ಟಾಗುತ್ತೆ 50 61 60 ಈ ಥರ ಇದನ್ನೆಲ್ಲ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಈ ಮೆಟ್ರಿಕ್ಸ್ ಬಂದ್ಬಿಡುತ್ತೆ ಸಿಂಪಲ್ ಆಗಿ ನೀವು ಕೂಡೋದು ಕಳೆಯೋದು ಮಾಡೋದು. ದಿಸ್ ಇಸ್ ಎ ಕ್ಯೂಬ್. ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದರೆ 23a. ಇಟ್ಸ್ ವೆರಿ ಸಿಂಪಲ್. 23 ಇಂಟು ಎ ಕಂಡಿದ್ದೀವಿ. 23 ಇಂಟು ಎ ಅಂದರೆ ಏನು? ದಿಸ್ ಇಸ್ ದ ಮೆಟ್ರಿಕ್ಸ್ 1 2 3 3 minus 2 1 4 to 1 like this 4 to 1 ನೋಡಿ ಮೆಟ್ರಿಕ್ಸ್ 23 ಇಂದ ಎಲ್ಲ ಮೆಟ್ರಿಕ್ಸ್ ಅನ್ನು ಗುಣಿಸೋದು ಅಷ್ಟೇ. ವೆರಿ ಸಿಂಪಲ್. ಸೊ ದಟ್ ಈಸ್ 23. ಸೊ ಇದು 46 69. ಸೊ ದೆನ್ 69 ಇದು minus 46 23. ಸೊ ಇದು 23 4 80 4 92 23 2s 46 23. ಸೊ ದಿಸ್ ಹಾಗೆಯೇ ಲಾಸ್ಟ್ ಏನು 40i ಅಂತ 40 ಇಂಟು ಐ ಮೀನ್ಸ್ ವಾಟ್ 100 010 001. So it is we can multiply 40 with all the elements. So 40 0 0 0 40 0 0 0 40 like this. So ಈ ಥರ ನಾವು ಎ ಕ್ಯೂಬನ್ನು ಕಂಡುಹಿಡಿತೀವಿ, ಎ ಸ್ಕ್ವೇರ್ನ ಕಂಡುಹಿಡಿತೀವಿ. ಎ ಸ್ಕ್ವೇರ್ನಲ್ಲಿ ಮಾಡಿದ್ದೀವಿ, ಎ ಕ್ಯೂಬ್ ಕಂಡುಹಿಡಿತೀವಿ. 23a ನಮಗೆ ಎಲ್ ಎಚ್ ಎಸ್ ಏನು ಬರ್ತಾವೆ. ಸೊ ಈಗ ಒನ್ಸಿಗೆ ಇದನ್ನು ಜಾಗ ಇಲ್ದಿರೋದ್ರಿಂದ ಇದನ್ನು ಸ್ವಲ್ಪ ವಾಶ್ ಮಾಡ್ತೀನಿ. ಸೊ ಯು ಸಿ ಈಗ ಎಲ್ ಎಚ್ ಎಸ್ನ ತಗೊಳ್ಳಿ. ಸೊ ದಿಸ್ ಇಸ್ ಒನ್ ಆಫ್ ದಿ ಲಾಸ್ಟ್ ಪ್ರಾಬ್ಲಮ್. ಏನು? ಎ ಕ್ಯೂಬ್ minus 23a minus 40 into i minus 40 into i. So a cube is nothing but this one. ಇಲ್ಲಿ ಕಂಡುಹಿಡಿದಿದ್ದೀವಿ ನೋಡಿ, ಇದನ್ನು ಬರೀ ಏನು 63 46 69 69 minus 6 23 92 46 63 ಮೈನಸ್ ಆಗಿದೆ 23a ಮಾತ್ರ ಇದನ್ನು ಬರೀರಿ. ಸೊ ಇಟ್ ಈಸ್ 23 46 69 69 minus 46 23 92 46 23 minus 40i ಅಂದರೆ ದಿಸ್ ಒನ್ 40
0 0 0 40 0 0 0 40. Okay, ಈಗ 3 matrix, all 3 matrix are 3 cross 3 matrix. So totally in between it is negative side. The corresponding elements are subtract 63 minus 23 minus 40. Not 63 minus 23 minus 40 0 ಆಗುತ್ತೆ. So again 46 minus 46 plus minus 0. So again 69 minus 69 minus 0, like this. Very simple. Again 69 minus 69 minus 0 minus 6 plus 46 minus 40. Not 40 minus 40 minus 6 minus 46 plus 46. Again 23 minus 23 minus 0. Again 92 minus 92 minus 0. 46 minus 46 minus 0. 63 minus 23 minus 1, like this. So that means ಇದೆಲ್ಲ ಸಿಂಪ್ಲಿಫೈ ಮಾಡ್ಕೊಂಡು ಹೋಗಿ 0 0 0 0 0 0 you know 0 0 0. So this is what RHS ಇದೇನು ತೋರಿಸುತ್ತೆ, RHS ಅಂತ ತೋರಿಸುತ್ತೆ. ಸೊ ಈ ಥರ ಈ ಪ್ರಾಬ್ಲಮ್ಗಳನ್ನು ನಾವು ನೀಟಾಗಿ ಹ್ಯಾಂಡಲ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಲಾಸ್ಟ್ ಪ್ರಾಬ್ಲಮ್ ಇನ್ ದಿಸ್ ಮೆಥಡ್. ಓಕೆ ನೋಡಿ. ಸೊ ಎ ಕ್ಯೂಬ್ ಯು ಎಸ್ ಎ ಕ್ಯೂಬ್ ಅಂದರೆ ಎ ಸ್ಕ್ವೇರ್ ಟಿ ಎ ಸ್ಕ್ವೇರ್ ಕಂಡು ಬರ್ಕೊಂಡು ಎ ಸ್ಕ್ವೇರ್ ಟಿ ಎ ರೋ ಆ್ಯಂಡ್ ಕಾಲಮ್ ಆಪ್ರೇಟ್ ಮಾಡಿದ್ರೆ ವಿ ಕ್ಯಾನ್ ಗೆಟ್ ದಿಸ್ ಒನ್ 3 cross 3 ಮೆಟ್ರಿಕ್ಸು. 23 ಎ ಏನು ಎಲ್ಲ ಚೆಸ್ ತಗೊಂಡ್ರೆ 23 ಎ ಏನು ಮೆಟ್ರಿಕ್ಸ್ ಕೊಟ್ಟಿದ್ದಾರೆ, ಆಲ್ ಎಲಿಮೆಂಟ್ಸ್ ಇಸ್ ಮಲ್ಟಿಪ್ಲೈಡ್ ಬೈ 23 ಅಂದಾಗ ದಿಸ್ ಒನ್. ಸೊ 40 ಐ ಅಂದರೆ 40 ಇಂಟು ಐ ಅಂದರೆ ಇಟ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಐಡೆಂಟಿಟಿ ಮೆಟ್ರಿಕ್ಸು. ಮಲ್ಟಿಪ್ಲೈ ಮಾಡಿದ್ರೆ ಈ ಮೆಟ್ರಿಕ್ಸ್ ಬಂದ್ಬಿಡುತ್ತೆ. ಇಷ್ಟಾದಮೇಲೆ ಎಲ್ಲ ಚೆಸ್ನ ತಗೊಳ್ಳಿ. ಏನು ಎ ಕ್ಯೂಬ್ ಏನು ಮೈನಸ್ 23 ಎ ಮೈನಸ್ 40 ಐ ಅಂತ ತಗೊಂಡು ಎಲ್ಲ ಚೆಸ್ಸನ್ನು ತಗೊಂಡ್ರೆ ಎ ಕ್ಯೂಬು ಮೈನಸ್ 23 ಎ ಅಂದರೆ ದಿಸ್ ಒನ್ನು ಮೈನಸ್ 40 ಎ ಅಂದರೆ ದಿಸ್ ಒನ್. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಮಧ್ಯೆ ಸಬ್ಟ್ರಾಕ್ಟ್ ಸೈನ್ ಇದೆ. ಸೊ ಆಪ್ರೇಟ್ ಮಾಡಿ ಎಲ್ಲನೂ ನಲ್ ಮೆಟ್ರಿಕ್ಸ್ 0 ಬರುತ್ತೆ. ದೇರ್ ಫೋರ್ ಇಟ್ ಈಸ್ ಒನ್ ಆಫ್ ದಿ 0. ಸೊ ದಟ್ ಈಸ್ RHS. ಸೊ ಇಷ್ಟು ಈ ಮೆಥಡಿಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳನ್ನ ನಾನು ಆದಷ್ಟು ನೀಟಾಗಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಇದು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಇಲ್ಲಿ ಮೆಟ್ರಿಸಿಸಲ್ಲಿ ನಿಮಗೆ ಸ್ವಲ್ಪ ಲೆಂತಿ ಅಂತ ಅನಿಸುತ್ತೆ. ಇದು ಆಲ್ಜಿಬ್ರೈಕ್ ಪ್ರಾಬ್ಲಮ್ಗಳಾಗಿರೋದ್ರಿಂದ ಈಸಿಯಾಗಿ ಇದು ಕೂಡೋದು ಕಳೆಯೋದು. ನೀವೇನು ಫಸ್ಟ್ ಸ್ಟ್ಯಾಂಡರ್ಡಿಂದ ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಮಾಡಿರ್ತೀರ, ಇದಂತ ಕಷ್ಟ ಆಗಲ್ಲ. ಬಟ್ ರೋ ಆ್ಯಂಡ್ ಕಾಲಮ್ ಎಸ್ಪೆಷಲಿ ಇನ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್, ಇನ್ ಮೆಟ್ರಿಕ್ಸ್ ಅಡಿಷನ್ and subtraction, if order must be same, the corresponding elements are, if it is there plus add, if it is there minus, it is subtract. ಈ ಮಲ್ಟಿಪ್ಲಿಕೇಶನ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಪರೇಷನ್. ಸೊ ಅದು ಸೇಮ್ ಆರ್ಡರ್ ಇದ್ರಂತೂ ನೋ ಕಾಂಪ್ಲಿಕೇಶನ್. ದ ರೋ ಈಸ್ ಆಪರೇಟ್ ವಿತ್ ಕಾಲಮ್, ಸೊ ವಿತ್ ಅಡಿಷನ್ ಸೈನು. ಸಮ್ಟೈಮ್ಸ್ ಇಟ್ ಈಸ್ ನೆಗೆಟಿವ್ ಸೈನ್ ಈಸ್ ದೇರ್, ಸೊ ಈ ಕ್ಯಾನ್ ನೆಗೆಟಿವ್. ಸೊ ಆ ಥರ ಬಂದು ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡೋದು. ಬಟ್ ಡಿಫ್ರೆಂಟ್ ಆರ್ಡರ್ ಇದ್ದಾಗ ಇನ್ ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಡಿಫ್ರೆಂಟ್ ಕನ್ಫರ್ಮ್ಡ್ ಸಿಚುಯೇಷನ್ ನಾನು ಹೇಳಿದ್ದೀನಿ, ಅಂದರೆ ಡಿಫ್ರೆಂಟ್ ಕೇಸ್ ಬೇಡಿ. ಇದು ಅಷ್ಟೊಂದು ಕಾಂಪ್ಲಿಕೇಟೆಡ್ ಏನಲ್ಲ ಮಲ್ಟಿಪ್ಲಿಕೇಶನಲ್ಲಿ. ಸೊ ಈ ಥರ ಇದರಲ್ಲಿ 2 ಪ್ರಾಬ್ಲಮ್, ಪ್ರೀವಿಯಸ್ ಪ್ರಾಬ್ಲಮ್ಮು ಈ ಪ್ರಾಬ್ಲಮ್ಮು, ಸ್ಟಾರ್ಟಿಂಗ್ ಒಂದು ಅಡಿಷನ್. ಮೋಸ್ಟ್ ಪ್ರಾಬಬ್ಲಿ 3 ಪ್ರಾಬ್ಲಮ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಕೆಲವು ಟೈಮ್ಸು ಎ ಬಿ ಓ ಟ್ರಾನ್ಸ್ಪೋಸ್ ಇಸ್ ಕೊಟ್ಟು ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್ ವೆರಿಫೈ ಅಂತ 5 ಮಾರ್ಕ್ಸ್ಗೂ ಕೇಳಿದ್ರೆ 3 ಮಾರ್ಕ್ಸ್ಗೂ ಕೇಳಿದ್ರೆ ಇವು ಕೇಳಿ ಬೇಜಾರಾದಾಗ ಅದಷ್ಟು ಹಾಕೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ದಿಸ್ ಇಸ್ ಒನ್ ಆಫ್ ದಿ ಸಿಂಪಲ್ ಸಿಚುಯೇಷನ್ ಅಬೌಟ್ ಯು ಗೆಟಿಂಗ್ ಎ 5 ಮಾರ್ಕ್ಸ್ ಇನ್ ಮೇನ್ ಕ್ವಶನ್ ಪೇಪರ್ ಇನ್ ಪಾರ್ಟ್ ಡಿ ಸೆಕ್ಷನ್. ಸೊ ಹಾಗಾಗಿ ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದಕ್ಕೆ ಸಂಬಂಧಪಟ್ಟಾಗಿ ನಾನೊಂದು 3-4 ಪ್ರಾಬ್ಲಮ್ಗಳನ್ನು ಹೋಮ್ವರ್ಕ್ ಕೊಡ್ತೀನಿ, ನೀವು ಓನಾಗಿ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ನೋಡಿ, ಎಲ್ಲರೂ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಒಂದು ಪ್ರಾಬ್ಲಮ್ ಇದೆ. ಜಸ್ಟ್ ಯು ವಾಂಟ್ ಟು ಫೈಂಡ್ ಔಟ್, ಬಟ್ ಇಟ್ ಇಸ್ ನಾಟ್ ಗೆಟಿಂಗ್ ದಿ 0 ಮೆಟ್ರಿಕ್ಸ್. ಅದೇ 0 ಮೆಟ್ರಿಕ್ಸ್ ಅಂತ ಏನಲ್ಲ, ಏನು ಬೇಕಾದ್ರೂ ಬರ್ಬೋದು. ಬಟ್ ಜಸ್ಟ್ ಯು ಕ್ಯಾನ್ ವರ್ಕ್ ಆ್ಯಂಡ್ ಡೂ ಇಟ್. ಲುಕ್ಕೆ ನೋಡಿ, ದಿಸ್ ಇಸ್ ಒನ್ ಆಫ್ ದಿ ಪ್ರಾಬ್ಲಮ್. ಇಲ್ಲಿ ಬರೀತೀವಿ ಹೋಮ್ವರ್ಕ್ ಅಂತ. ಸೊ 1 ಇಫ್ ಎ ಈಸ್ ಈಕ್ವಲ್ ಟು ವಾಟ್ ಅಬೌಟ್ ದಿಸ್ 201
2, 1, 3, 1 minus 1, 0. So find, just find it is not show that. A square minus 5a plus 6i like this. ಇದು ಜಸ್ಟ್ ನೋಡಿ ಎ ಕ್ಯೂಬೆಲ್ಲ ಇಲ್ಲ, ಎ ಸ್ಕ್ವೇರ್ ಅಷ್ಟೇ ಇದೆ. ಬಟ್ ಎಕ್ಸಾಂಪಲ್ ಆದಷ್ಟು ಎ ಕ್ಯೂಬನ್ನು ಕೇಳಿರೋದು. ಇದು ಒಂದೇ. ಎರಡನೇದು ಎ ಇಸ್ ಈಕ್ವಲ್ ಟು 102, 213, 104. ಸೊ ಫೈಂಡ್ a square plus 2a minus 3i like this. ಸೊ ಇವನ್ನ ಓನಾಗಿ ಇವೆರಡು ಪ್ರಾಬ್ಲಮ್ಗಳು ಕೊಟ್ಟಿದ್ದೀವಿ, ನೀವು ಓನಾಗಿ ಮಾಡಿ ವರ್ಕೌಟ್ ಮಾಡಿ. ಇವು ಅಷ್ಟೇ, ನೀವು ಇಂಪಾರ್ಟೆಂಟಾಗಿ ನೀವು ವರ್ಕ್ ಮಾಡೋದ್ರಿಂದ ಈಸಿಯಾಗಿ ವಿ ಕ್ಯಾನ್ ಗೆಟ್ 5 ಮಾರ್ಕ್ಸ್. ಒಂದು 3 ಕ್ವಶನನ್ನು ನೋಡ್ಕೊಂಬೋದ್ರಿಂದ, ನೋಡ್ಕೊಳ್ಳೋದು ಅಂದರೆ ಇದನ್ನು ಹೆಚ್ಚಿಗೆ ಬ್ಯಾಕ್ಗ್ರೌಂಡ್ ಎಲ್ಲ ಸ್ಟಡಿ ಮಾಡಿದ್ರೆ ಮಾತ್ರನೇ ಪರ್ಫೆಕ್ಟಾಗಿ ಬರೋದು. ಹಾಗಾಗಿ ಇವನ್ನ ಚೆನ್ನಾಗಿ ನೋಡಿಕೊಂಡು ಅಭ್ಯಾಸ ಮಾಡಿ. ಸೊ ಇಲ್ಲಿಗೆ ಈ ವಿಡಿಯೋ ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಂತ ಏನು ನಮ್ಮ ಉದ್ದೇಶ ಇತ್ತು, ಈ ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ 5 ಮಾರ್ಕ್ಸ್ ಕವರ್ ಮಾಡಬೇಕು, ಅದನ್ನು ನಾನು ಇಲ್ಲಿ ಕವರ್ ಮಾಡಿದ್ದೀನಿ. ಅಡಿಷನ್ನು ಮತ್ತು ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಎರಡನ್ನೂ ಸೇರಿ ಮೇಯ್ನಾಗಿ 3 ಪ್ರಾಬ್ಲಮ್ಸ್ ಬರುತ್ತೆ. 3 ಪ್ರಾಬ್ಲಮ್ನು ನಾನು ನೀಟಾಗಿ ಹೇಳಿದ್ದೀನಿ, ಅದು ನೀವು ಅರ್ಥ ಮಾಡ್ಕೊಂಡಿದ್ದೀರ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಿಟರ್ಮಿನೆಂಟ್ಸ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳನ್ನು, ಡಿಟರ್ಮಿನೆಂಟ್ಸ್ಗೆ ಸಂಬಂಧಪಟ್ಟಂಥ ಮೆಟೀರಿಯಲ್ ನಿಮಗೆ ಏನು ಎಕ್ಸಾಮಲ್ಲಿ ಬರುತ್ತೆ ಅಂಥದ್ದನ್ನು ನಾನು ಹೇಳ್ತಾ ಹೋಗ್ತೀನಿ. ಸೊ ಈಗ ಬಾಯ್, ಸಾಕು.